ವೀಕ್ಷಕ ಪ್ರಭುಗಳೆಲ್ಲರಿಗೂ ನಮ್ಮ ಮಾಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಖರ ಸ್ಪಷ್ಟ ಸಾರ್ವಕಾಲಿಕ ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ನಮ್ಮ ಮಾಸ್ಟರ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ಬನ್ನಿ, ಗುರುಗೋಚಾರ ಫಲ 2026ರಲ್ಲಿ ವೃಷಭ ರಾಶಿಗೆ ಏನು ಫಲಗಳು ಸಿಗ್ತದೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. 2026ರಲ್ಲಿ ವೃಷಭ ರಾಶಿಯವರಿಗೆ ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ತನ್ನ ಸ್ಥಾನವನ್ನು ಪಲ್ಲಟ ಮಾಡೋದ್ರಿಂದ ಕಾರಣ ವೃಷಭ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಕಾರಣ ವೃಷಭ ರಾಶಿಯವರ 3ನೇ ಸ್ಥಾನಕ್ಕೆ ಗುರು ಬರ್ತದೆ, ಸಹಜ ಭಾವಕ್ಕೆ ಗುರು ತನ್ನ ಪ್ರವೇಶವನ್ನು ಪಡಿತದೆ. ಆದ್ರಿಂದ ಸರ್ವೇ ಸಾಮಾನ್ಯವಾಗಿ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಸೋದರ ಸೋದರಿಯರಿಂದ ಏನು ಇವರಿಗೆ ಪರಸ್ಪರ ಸೋದರ ಸೋದರಿಯರಿಂದ ಈ ವೃಷಭ ರಾಶಿಯವರಿಗೆ ಒಂದು ಲಾಭ ಆಗ್ತಕ್ಕಂಥದ್ದು ಅಥವಾ ಇವರಿಂದ ಸೋದರ ಸೋದರಿಯರಿಗೆ ಲಾಭ ಆಗ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಒಟ್ಟಾರೆ ಪರಸ್ಪರ ಪ್ರಶಂಸೆ, ಬೆಂಬಲ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಸಣ್ಣ ಪ್ರವಾಸದಿಂದ ಇವರಿಗೆ ಶುಭ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಸಂಬಂಧಗಳಿಂದ ಇವರಿಗೆ ಬೆಂಬಲ ಆಗ್ತಕ್ಕಂಥದ್ದು, ಸ್ನೇಹಿತ ವರ್ಗದಿಂದ ಕೂಡ ಇವರಿಗೆ ಸಹಾಯ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಮನಸ್ಸಿನಲ್ಲಿದ್ದ ಗೊಂದಲಗಳು ಈ ಸಮಯದಲ್ಲಿ ವೃಷಭ ರಾಶಿಯವರಿಗೆ ನಿವಾರಣೆ ಆಗ್ತಕ್ಕಂಥದ್ದನ್ನ ಕಾಣಬಹುದು. ಇವ್ರೇನು ಗೊಂದಲಗಳ ಗಿಜಿ ಗೂಡ್ ಮಾಡ್ಕೊಂಡಿದ್ರು ಅದೆಲ್ಲ ಈ ಸಮಯದಲ್ಲಿ ನಿವಾರಣೆ ಆಗ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ನಿಮ್ಮ ಸಾಮರ್ಥ್ಯ ಕೂಡ ಈ ಸಮಯದಲ್ಲಿ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಪ್ರಸಾರ ಮತ್ತು ಪತ್ರಿಕೋದ್ಯಮಿಗಳಿಗೆ ಏನು ಪ್ರಸರಣ ಮತ್ತು ಪತ್ರಿಕೋದ್ಯಮ ಇಲಾಖೆಯವರಿಗೆ, ಆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಒಂದು ಶುಭವಾಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇನ್ನು ವೃಷಭ ರಾಶಿಯವರಿಗೆ ಗುರುವು ಸಪ್ತಮ ಸ್ಥಾನವನ್ನು ವೀಕ್ಷಿಸುವುದರಿಂದ ವಿವಾಹ ಭಾಗ್ಯ, ಏನ್ ಮದುವೆ ಆಗ್ಲಿಲ್ದರಿಗೆ ಮದುವೆ ಆಗ್ತಕ್ಕಂಥದ್ದನ್ನ ಕಾಣಬಹುದು. ಇನ್ನು ಏನು ವೈವಾಹಿಕ ಜೀವನದಲ್ಲಿ ಹಲವಾರು ಎದುರು ತೊಡರುಗಳಿಂದ ಏನು ಒಂದು ವೈರುಧ್ಯತೆ ಏನು ಒಂದು ಗಂಡ ಹೆಂಡತಿರ ಮಧ್ಯೆ ಇರ್ತದೆ, ಆ ವೈರುಧ್ಯತೆಯಿಂದ ಈ ಸಮಯದಲ್ಲಿ ಆ ಅದರಿಂದ ಹೊರ ಬರ್ತಕ್ಕಂಥದ್ನ ಕಾಣಬಹುದು. ತವರಿಗೆ ಹೋದ ಹೆಂಡತಿ ವಾಪಸ್ ಬರ್ತಕ್ಕಂಥದ್ದು ಅಥವಾ ತವರಿಗೆ ಓಡಿಸಿದಂತ ಹೆಂಡತಿನ ಗಂಡನೇ ಹೋಗಿ ಕರ್ಕೊಂಡ್ ಬರ್ತಕ್ಕಂಥದ್ದನ್ನ ಈ ಸಮಯದಲ್ಲಿ ನಾವು ವೃಷಭ ರಾಶಿಯವರಿಗೆ ಕಾಣಬಹುದು. ಇನ್ನು ಪಾಲುದಾರಿಕೆಯಲ್ಲಿ ಏನು ಒಂದು ಪಾರ್ಟ್ನರ್ ಬಿಸ್ನೆಸ್ ನಲ್ಲಿ ಇದಿರಿ, ಈ ಮೇಷರಾಶಿಯವರಿಗೆ ವೃಷಭ ರಾಶಿಯವರಿಗೆ ಒಂದು ಉತ್ತಮ ಲಾಭ ಸಿಗ್ತಕ್ಕಂಥದ್ನ ಕಾಣಬಹುದು. ಗುರು ಮೇಷರಾಶಿಯವರ ಸಪ್ತಮ ಸ್ಥಾನವನ್ನು ವೃಷಭ ರಾಶಿಯವರ ಸಪ್ತಮ ಸ್ಥಾನವನ್ನು ವೀಕ್ಷಿಸುವುದರಿಂದ ಇವರಿಗೆ ಪಾಲುದಾರಿಕೆಯಲ್ಲಿ ಉತ್ತಮವಾದ ಲಾಭ ಆಗ್ತಕ್ಕಂಥದ್ದು. ಯಾರಾದ್ರೂ ಪಾರ್ಟ್ನರ್ ಬಿಸ್ನೆಸ್ ಮಾಡ್ಬೇಕು ಅಂತಿದ್ದರು ಈ ಸಮಯದಲ್ಲಿ ಒಂದು ಪಾಲುದಾರಿಕಾ ವ್ಯವಹಾರದಲ್ಲಿ ಕೈಗೊಂಡ್ರೆ ನಿಮ್ಗೆ ಖಂಡಿತ ಲಾಭ ಆಗ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ. ಇನ್ನು ಸಾಮಾಜಿಕ ಸಂಬಂಧಗಳಲ್ಲಿ ಒಂದು ಉತ್ತಮ ಪ್ರಶಂಸೆ ಈ ವೃಷಭ ರಾಶಿಯವರಿಗೆ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇನ್ನು ಕುಟುಂಬದಲ್ಲಿ ಇರ್ತಕ್ಕಂಥ ಸಂಬಂಧಗಳು, ಅತ್ತೆ ಮಾವ ಅಣ್ಣ ತಮ್ಮ ಇವರೆಲ್ಲರ ಇವರೆಲ್ಲರ ಮಧ್ಯೆ ಇನ್ನು ಸಂಬಂಧಗಳು ಹೆಚ್ಚು ಗಟ್ಟಿ ಆಗ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಕಾಣಬಹುದು. ಪತ್ನಿಯಿಂದ ಅಥವಾ ಪತಿಯಿಂದ, ವೃಷಭ ರಾಶಿಯವರ ಪತ್ನಿ ಅಥವಾ ಪತಿಯಿಂದ ಗೌರವ ಸಿಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. ವೈವಾಹಿಕ ಜೀವನ ತುಂಬಾ ಸಂತೋಷಕರವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದಾಗಿದೆ. ಗುರುವು ವೃಷಭ ರಾಶಿಯವರ 11ನೇ ಮನೆಯನ್ನು ವೀಕ್ಷಿಸುವುದರಿಂದ ವಿದೇಶಿ ವ್ಯಾಪಾರಿಗಳು ಏನ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಿರ್ತೀರಿ ಅವ್ರಿಗೆ ಉನ್ನತವಾದ ಲಾಭನ ಈ ಸಮಯದಲ್ಲಿ ಗಳಿಸ್ತಾರೆ. ಇನ್ನು ಹಿರಿಯ ಸಹೋದರರು ಏನು ಎಲ್ಡರ್ಲಿ ಬ್ರದರ್ ಇರ್ತಾರೆ ಅಥವಾ ಸಹೋದರಿ ಇರ್ತಾರೆ, ಇವರೆಲ್ಲರಿಂದಲೂ ಕೂಡ ನಿಮಗೆ ಲಾಭ, ಪರಸ್ಪರ ಲಾಭ ಶುಭ ಆಗ್ತಕ್ಕಂಥದ್ನ ಕಾಣಬಹುದು. ಇನ್ನು ಸನ್ಮಾನ, ಪ್ರಶಂಸೆ, ವೃತ್ತಿಯಲ್ಲಿ ಬಡ್ತಿ ಕೂಡ ಸಿಗ್ತಕ್ಕಂಥದ್ನ
ಈ ವೃಷಭ ರಾಶಿಯವರಿಗೆ ನಾವು ಕಾಣಬಹುದಾಗಿದೆ. ಇಷ್ಟು ಈ ವೃಷಭ ರಾಶಿಯವರಿಗೆ ಸಿಗ್ತಕ್ಕಂತ ಒಂದು ಅದ್ಭುತವಾದ ಆ ಫಲಗಳು ಗುರುವಿನಿಂದ ದೊರೀತವೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ. ನಮಸ್ಕಾರ.